ರಾತ್ರಿ ಹೊತ್ತಿನಲ್ಲಿ ಬೆಂಗಳೂರು ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಕಾಲ್ನಲ್ಲಿ ಹೊಸಕಾಗ್ತಿದ್ದ ತಿಗಣೆಗಳೇ ಇವತ್ತು ನನ್ನ ಮೈ ರಕ್ತ ಹೀರ್ಬಿಡ್ತು. ನಾವು ಏನ್ ತಪ್ಪು ಮಾಡಿದ್ವಿ ಅಂತ ನಮ್ಗೆ ಶಿಕ್ಷೆಗಳಾಗ್ತಿವೆ. ನಾವು ಜೀವನದಲ್ಲಿ ಎಲ್ಲಾದ್ರೂ ಎಡವದ್ವಿ. ನಮ್ಗೆ ಈ ಮೋಸ ವಂಚನೆ ಬೇಡ ಅಂತ ತೀರ್ಮಾನ ಮಾಡುವಲ್ಲ, ಅಲ್ಲಿ ಎಡವದ್ವಿ. ಯಾಕೆ ಎಡವದ್ವಿ? ಆ ತೀರ್ಮಾನದ ಹಿಂದೆ ನಿನ್ನ ಸ್ವಾರ್ಥನೂ ಇತ್ತು. ನೀನು ಈಗ ಹೀಗೆ ನೋಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾವ ದಂಧೆಯಲ್ಲಿ ನಾವು ರಾಜರಾಗಿ ಮೆರಿತಾ ಇದ್ವು, ಇವತ್ತು ಅದೇ ದಂಧೆಯಲ್ಲಿ ನಮ್ ಕೆಳಗಿದ್ದ ನಮ್ಮವರ ಇವತ್ತು ನಮ್ಮನ್ನ ಲೋ ಕ್ಲಾಸ್ ಟ್ರೀಟ್ ಮಾಡ್ತಾ ಇದ್ದಾರೆ. ಏನಾದ್ರೂ ಆಗ್ಲಿ ಪರವಾಗಿಲ್ಲ ಅಂತ ಹೊಸ ಬದುಕಿ ಕಾಲಿಟ್ರೆ ಸ್ವಂತ ನಿಮ್ಮ ಅಣ್ಣನೇ ನಮ್ಮನ್ನ ಬದುಕಕ್ ಬಿಡ್ತಾ ಇಲ್ಲ ಕಣು. ಯಾಕೆ ನಾವು ಒಳ್ಳೆಯವರಾಗಿಲ್ವಾ? ಆಗಿದ್ದೀವಿ. ಆದ್ರೂ ಕಾನೂನು ದೃಷ್ಟಿಲಿ ನಾವು ಕೆಟ್ಟವರೇ. ಸೀತೆ ಎಷ್ಟೇ ಪವಿತ್ರಳಾದ್ರೂ ಅವಳ ಶೀಲದ ಮೇಲೆ ಅನುಮಾನ ಪಟ್ಟಂತ ರಾಮ ಹುಟ್ಟಿದ ದೇಶ ಕಣೋ ನಮ್ದು. ಈ ದೇಶದಲ್ಲಿ ನಾವು ಕಳ್ಳರಲ್ಲ, ಒಳ್ಳೆಯವರೇ ಅಂದ್ರೆ ಯಾರ ಕಿವಿಗೂ ಕೇಳಿಸಲ್ಲ ಕಣೋ. ಲಾಂಗ್ ಹಿಡಿಯೋ ಕೈನಲ್ಲಿ ಸ್ಪಾನರ್ ಹಿಡಿತೀವಿ. ನಮಗೊಂದೇ ಒಂದು ಕೆಲಸ ಕೊಡಿ ಅಂದ್ರೆ ಯಾರು ಕೊಡಲ್ಲ. ಯಾಕೆ? ಈ ಮಣ್ಣಿನ ಮಹತ್ವ ಅಂತದ್ದು. ಕಳ್ಳನಾಗೆ ಇರಬೇಕು, ಪೊಲೀಸ್ ಆಗೇ ಇರಬೇಕು. ಬೇಕಾದ್ರೆ ಪೊಲೀಸ್ ಕಳ್ಳನಾದ್ರೆ ಸುಮ್ಮನೆ ಇರ್ತಾರೆ ಈ ಜನ. ಆದ್ರೆ ಕಳ್ಳ ಪೊಲೀಸ್ ಆದ್ರೆ ಸುಮ್ಮನೆ ಇರಲ್ಲ ಕಣೋ. ಅಕ್ಬರ್, ನಾವು ಹೀಗೆ ಮುಂದುವರೆದ್ರೆ ಸಾವು ನಮ್ ಬೆನ್ನ ಹಿಂದೆನೇ ಇರುತ್ತೆ. ತಿರುಗಿ ಬಿದ್ರೆ ಅದೇ ಸಾವು ನಮ್ಮನ್ನ ತುಳಿಬೇಕು ಅಂತ ಹೊಂಚಾಗ್ತಿರೋ ಮುಂದೆ ನಿಲ್ಲುತ್ತೆ. ಈಗ ನಾವು ಯೋಚಿಸಬೇಕಾಗಿರೋದು ಒಂದೇ, ಹೆದ್ರವ್ರಿಗೆ ಬೆನ್ನು ಕೊಟ್ಟು ಓಡ ಹೋಗೋದ, ಇಲ್ಲ ಎದೆ ಕೊಟ್ಟು ಹೊಡೆದಾಕೋದ? ಇಷ್ಟು ವರ್ಷ ನೆಮ್ಮದಿಯಾಗಿ ನಡೀತಿದ್ದ ನಮ್ಮ ವ್ಯವಹಾರ ಎಲ್ಲ ಹೆಚ್ಚು ಕಡಿಮೆ ಆಗಿದ್ದು ನಿನ್ನಿಂದ. ಅವರಿಬ್ರು ಈ ವ್ಯವಹಾರನೇ ಬೇಡ ಅಂತ ಆಚೆ ಹೋದ್ರು. ಅಕ್ಬರ್ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಿದ್ರು, ನನ್ನ ಹೆಸರು ಮಾತ್ರ ಆಚೆ ತರಲಿಲ್ಲ. ಅಂಥವ್ರನ್ನ ರೊಚ್ಚಿಗೆಬ್ಸಿ ನನ್ನ ಮೈ ಮೇಲೆ ಬೀಳೋ ಹಾಗೆ ಮಾಡಿದ್ದು ನೀನು. ನಾನ್ ಮಾಡಿದ್ದು ಅವರಿಬ್ಬರನ್ನು ಯೂಸ್ ಮಾಡಿಕೊಂಡು ನಮ್ ಬಿಸ್ನೆಸ್ ನ ಸ್ಟ್ಯಾಂಡರ್ಡ್ ಮಾಡಕ್ಕೆ ಅಂತ. ನೀನ್ ಯಾಕೆ ಈ ರೀತಿ ಕೂಗಾಡ್ತೀಯ? ಮುಚ್ಚೋ ಬಾಯಿ. ಹಲೋ, ರಾವ್ ಸ್ಪೀಕಿಂಗ್. ಹಲೋ ಅಕ್ಬರ್. ಯು ಚೀಟ್, ನಂಬಿಕೆ ದ್ರೋಹಿ. ನಮ್ಗೆ ದ್ರೋಹ ಬಗೆತೇನೋ? ಆ ಡಿಸ್ಕ್ ನ ಮರ್ಯಾದೆಯಾಗೆ ಹುಚ್ಚನಾಯ್ ತರ ಬೊಗಳ್ಬೇಡ. ನಿನಗ್ ಬೇಕಾಗಿರೋ ಡಿಸ್ಕ್, ನನಗ್ ಬೇಕಾಗಿರೋ ದುಡ್ಡು. ಏನಂದೆ? 2 ಕೋಟಿ ರೂಪಾಯಿ ಕೊಟ್ರೆ ಆ ಡಿಸ್ಕ್ ನಿನ್ ಕೈ ಸೇರುತ್ತೆ. ಯೋಚನೆ ಮಾಡಿ ಹೇಳು. 2 ಕೋಟಿ ರೂಪಾಯಿ ಕೊಡ್ತೀನಿ. ಸಾಯೋವರೆಗೂ ಜ್ಞಾಪಕ ಇಟ್ಕೋಬೇಕು. ಲೇ ನಂದ, ನಿಂದು ಅತಿ ಆಯ್ತು. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನಮ್ ಡಿಸ್ಕ್ ವಾಪಸ್ ಪಡೆಯೋಕೆ ದಾರಿ ಹುಡುಕು. ಹುಡುಕ್ತೀನಿ. ಅದಕ್ಕಿಂತ ಮುಂಚೆ ನಿನ್ಗೊಂದು ದಾರಿ ತೋರಿಸ್ತೀನಿ. ಯಾರೀ ಕೊಲೆ ಮಾಡಿದ್ದು? ನೀವಲ್ಲ. ಮತ್ತಿನ್ಯಾರು ಗೊತ್ತಲ್ಲ? ಸರಿಯಾಗಿ ನೋಡಿ ಹೇಳು, ಇವರಲ್ಲಿ ಯಾರು ಕೊಲೆ ಮಾಡಿದ್ದು?
ಇದ್ರಲ್ಲಿ ರಾವ್ ಕೊಲೆಗಾರ ಯಾರು ಹೇಳು, ಧೈರ್ಯವಾಗಿ ಹೇಳು.